ನಮಸ್ಕಾರ ವೀಕ್ಷಕರೇ, ನಾಳೆ ನಮ್ಮ ಮೇರು ನಟ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ಪುಣ್ಯ ಸ್ಮರಣೆ ಇದೆ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷರಾದಂತಹ ರಾಜುಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಈಗ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ ಸರ್. ನಾಳೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು 16ನೇ ಪುಣ್ಯ ಸ್ಮರಣೆ ಇದೆ. ಅದನ್ನು ಎಲ್ಲಿ ನಡೆಸಬೇಕು, ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ನೀವು ಮಾಡ್ಕೊಂಡಿದ್ದೀರಾ? ನಮಸ್ತೆ. ಮೊದಲಿಗೆ ಸ್ಪೀಡ್ ನ್ಯೂಸ್ ಮತ್ತು ಸ್ಪೀಡ್ ಪ್ಲಸ್ ಕರ್ನಾಟಕ ವಾಹಿನಿಯವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಏನು ಮೇಡಮ್, ಇವತ್ತು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಾಳೆ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದೆ. ಅದ್ರ ಬಗ್ಗೆ ನಾವು ಭಾರಿ ನೋವಿನಿಂದಲೇ ಆಚರಣೆ ಮಾಡ್ತಾಯಿದ್ದೀವಿ. ಕಳೆದ 15 ವರ್ಷಗಳಿಂದ ಅಭಿಮಾನ್ ಸ್ಟುಡಿಯೋದಲ್ಲಿ ನಾವು ಆಚರಣೆ ಮಾಡ್ಕೊಂಬರ್ತಾಯಿದ್ವಿ. ಕಳೆದ ಕಾರ್ಯಕ್ರಮದಲ್ಲಿ ನಮಗೆ ತೊಂದರೆ ಆಯಿತು. ಆಮೇಲೆ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಆಯಿತು. ಇಷ್ಟೆಲ್ಲ ಅಡೆತಡೆ ಇದ್ದರೂ ನಾವು ಕೋರ್ಟು ಕಚೇರಿ, ಮುಖ್ಯಮಂತ್ರಿಗಳು, DC ಇವರೆಲ್ಲ ಭೇಟಿ ಮಾಡ್ತಾಯಿದ್ದೀವಿ, ಮನವಿ ಮಾಡ್ತಾಯಿದ್ದೀವಿ, ಕೋರ್ಟ್ಗೂ ನಾವು ಹೋಗ್ತಾಯಿದ್ದೀವಿ. ಅದಿರಲಿ, ನಾನು ಮುಂದೆ ಭಾಗ ಮಾತಾಡ್ತೀನಿ. ನಾಡಿನ ವಿಷ್ಣುಜಿ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋ ಪ್ರಕರಣ ಕೋರ್ಟ್ನಲ್ಲಿರೋದ್ರಿಂದ ನಾಳೆ ಯಾರೂ ಅಭಿಮಾನ್ ಸ್ಟುಡಿಯೋ ಹತ್ರ ಯಾರೂ ಹೋಗಬೇಡಿ. ನಾವಿಲ್ಲ ಏನು ಡಾಕ್ಟರ್ ವಿಷ್ಣುವರ್ಧನ್ರವರ ರಸ್ತೆ ಏನಿದೆ, ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿದೆ, 14.25 ಕಿಲೋಮೀಟರ್ ಬನಶಂಕರಿ ಟು ಕೆಂಗೇರಿ ಮಧ್ಯ ಭಾಗದಲ್ಲಿ ಪೂರ್ಣ ಪ್ರಜ್ಞಾ ಲೇಔಟ್, ಡಾಕ್ಟರ್ ವಿಷ್ಣು ಕಟ್ಟೆ ಗೆಳೆಯರ ಬಳಗ, ಅಲ್ಲಿ ವಿಷ್ಣು ಮಂದಿರ ಇದೆ. ಅಲ್ಲಿ ನಾವು ಮೇರು ನಟ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 16ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ನಾಡಿನ ವಿಷ್ಣುಜಿ ಅಭಿಮಾನಿಗಳು ಬಂದು ಅಲ್ಲಿ ಭಾಗವಹಿಸಿ ಯಾರು ಅಭಿಮಾನ್ ಸ್ಟುಡಿಯೋ ಕಡೆ ಹೋಗಬೇಡಿ. ಕೋರ್ಟಲ್ಲಿ ಪ್ರಕರಣ ಇದೆ. ನಮ್ಮ ಮೇಲೆ 3 ಪ್ರಕರಣ ದಾಖಲೆ ಮಾಡಿದ್ದಾರೆ. ನಾನು 2 ಪ್ರಕರಣ ದಾಖಲೆ ಮಾಡಿದ್ದೀನಿ. ಹಾಗಾಗಿ ಯಾರೂ ಅಭಿಮಾನ್ ಸ್ಟುಡಿಯೋ ಕಡೆ ಹೋಗಬೇಡಿ. ನೀವು ಇಲ್ಲೇ ಡಾಕ್ಟರ್ ವಿಷ್ಣು ಕಟ್ಟೆ ಗೆಳೆಯರಿಗೆ ಏನು ವಿಷ್ಣು ಮಂದಿರ ಇದೆ, ಅಲ್ಲಿ ನಾವು ಅನ್ನದಾನ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಮತ್ತು ಮಕ್ಕಳ ಕಾರ್ಯಕ್ರಮ ಇರ್ಬೋದು, ನಾವೆಲ್ಲ ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ಬಂದು ಭಾಗವಹಿಸಿ ಅಂತ ನಾಡಿನ ವಿಷ್ಣುಜಿ ಅಭಿಮಾನಿಗಳಿಗೆ, ನಾಡಿನ ಜನತೆಗೆ ನಾನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ, ನಾಳೆ ಬೆಳಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಬನ್ನಿ ಅಂತ ನಾಡಿನ ವಿಷ್ಣುಜಿ ಜನತೆಗೆ ಮತ್ತು ಅಭಿಮಾನಿಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ.